ರಾಷ್ಟ್ರಪತಿಗಳ ಎದುರು ಶಾಸಕರು ಪರೇಡ್ ನಡೆಸಿದ್ರು, ಜೊತೆಗೆ ಇವತ್ತು ರಾಜಭವನದಲ್ಲೂ ಕೂಡ ಪರೇಡ್ ನಡೆಸ್ತಾರೆ ಅನ್ನುವಂತಹ ಮಾತಿತ್ತು. ಆ ಒಂದು ನಿರ್ಧಾರ ಕೈಗೊಳ್ಳಲಾಗಿತ್ತು. ಬಹುಶಃ ಇದು ಇಲ್ಲಿಗೆ ಮುಗಿಯುವಂತದ್ದಲ್ಲ ಅಂತ ಅನ್ಸಿತ್ತು. ಆದ್ರೆ ಇವತ್ತು ಸಿಎಂ ಹೇಳಿರೋ ಪ್ರಕಾರ ಬಹಳ ಒಂದ್ ರೀತಿ ಒಂದು ಏನಾದ್ರೂ ಕಾನ್ಫಿಡೆನ್ಸ್, ಒಂದು ಭರವಸೆ ಸಿಕ್ಕಿದ್ಯಾ ಅಂತ ಕೇಂದ್ರದಿಂದ. ಇವತ್ತು ಪರೇಡ್ ನಡೆಸೋ ಬದಲಾಗಿ ಕೆಲ ಸಚಿವರೊಂದಿಗೆ ಮಾತ್ರ ನಾನು ಭೇಟಿ ಆಗ್ತೀನಿ ಅಂತ ಮಾತನ್ನ ಹೇಳಿದರೆ ಏನ್ ಸೂಚಿಸುತ್ತೆ ಅಂತ ಇದು? ಶ್ವೇತಾ, ನೀವು ಹೇಳಿದ್ದು ನಿಜ. ಮುಖ್ಯಮಂತ್ರಿಗಳು ಹೇಳಿದ್ರು ಯಾವುದೇ ಕಾರಣಕ್ಕೂ ಕೂಡ ಇವತ್ತು ರಾಜ್ಯಪಾಲರ ಇದ್ರು ಪರೇಡನ್ನು ನಡೆಸೋದಿಲ್ಲ ಅಂತಲೇ. ಆದರೆ ಈ ಮೊದಲು ಅವ್ರು ಹೇಳಿದ್ರು ನಾವು ರಾಜ್ಯಪಾಲರ ಇದ್ರು ಕೂಡ ಪರೇಡ್ ನಡೆಸ್ತೇವೆ ಅನ್ನುವಂಥದ್ದು. ಅಂದರೆ ಒಂದು ಕಡೆ ಬಹುಶಃ ರಾಜ್ಯಪಾಲರಿಂದ ಅದಕ್ಕೆ ಅನುಮತಿ ಸಿಕ್ಕಿಲ್ಲ ಅನ್ನೋದು ಕೂಡ ನಿಜ. ಯಾಕಂದರೆ ಎಲ್ಲ ಶಾಸಕರನ್ನ ಇಲ್ಲಿಗೂ ಕರೆತಂದು ನೀವು ಪರೇಡ್ ನಡೆಸಬೇಕಂತ ಅಗತ್ಯ ಇಲ್ಲ ಅನ್ನೋಂಥ ಮಾತನ್ನು ರಾಜ್ಯಪಾಲರು ಹೇಳಿದರು. ಅದರ ಜೊತೆಗೆ ಮುಖ್ಯಮಂತ್ರಿಗಳು ಈಗಾಗಲೇ ಹೇಳಿದ್ದಾರೆ, ಪ್ರಧಾನಮಂತ್ರಿಯಿಂದ ನಮಗೆ ಭರವಸೆ ಸಿಕ್ಕಿದೆ, ಯಾವುದೇ ರೀತಿಯ ಅಸಂವಿಧಾನಿಕವಾದಂತಹ ಒಂದು ಕ್ರಮವನ್ನು ಕೈಗೊಳ್ಳಲಿಲ್ಲ ಅನ್ನುವಂಥದ್ದು. ಬಹುಶಃ ಅದೇ ಭರವಸೆ ಆಧಾರದ ಮೇಲೆ ಈ ಒಂದು ಕಾನ್ಫಿಡೆನ್ಸ್ ಆಗಿ ಈ ಹೇಳಿಕೆಯನ್ನು ನೀಡಿರುವಂಥ ಸಾಧ್ಯತೆ ಹೇಗಿದೆ. ಈಗಷ್ಟೇ ಸಚಿವ ರಾಮದಾಸ್ ಅವರು ಇಲ್ಲಿ ಬಂದಿದ್ದಾರೆ. ನಾನು ರಾಮದಾಸ್ ಅವರನ್ನು ನೇರವಾಗಿ ಪ್ರಶ್ನಿಸ್ತೇನೆ. ಸರ್, ಈ ಮೊದಲು ನಿಮ್ಮ ಒಂದು ಮುಖ್ಯಮಂತ್ರಿಗಳ ನಿರ್ಧಾರ ಇದ್ದಿದ್ದು ರಾಜ್ಯಪಾಲರ ಇದ್ರೂ ಕೂಡ ಪರೇಡ್ ನಡೆಸಬೇಕು ಅನ್ನುವಂಥದ್ದು. ಆದರೆ ಇದಕ್ಕಿದ್ದಂತೆ ಅದು ಬೇಡ ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಕ್ಕೆ ಕಾರಣ ಏನು? ರಾಜ್ಯಪಾಲರ ಮುಂದೆ ನಾವು ಹೋಗಬೇಕು ಅನ್ನುವಂಥದ್ದು ಹೆಡ್ ಕೌಂಟ್ಗೋಸ್ಕರ. 120 ಶಾಸಕರುಗಳ ಬೆಂಬಲ ಸರ್ಕಾರಕ್ಕಿದೆ ಅನ್ನೋದನ್ನು ತೋರಿಸಬೇಕಾದಂಥ ಅವಶ್ಯಕತೆ ಇತ್ತು. ಅದನ್ನು ನಾವು ಪ್ರೆಸಿಡೆಂಟ್ ಮುಂದೆನೇ ತೋರಿಸುವಂಥ ಕೆಲಸವನ್ನು ಮಾಡಿದ್ದೀವಿ. ಎರಡನೇದು, ಬಹಳ ಮುಖ್ಯವಾದಂಥ ಅಂಶವನ್ನು ಅವರೇನೇ ಹೇಳಿದ್ದಾರೆ. ಕೇವಲ ನಂಬರ್ ಗೇಮ್ ಮಾತ್ರ ಅಲ್ಲ, ಇದರಲ್ಲಿ ಆರ್ಟಿಕಲ್ 356 ಅಡಿಯಲ್ಲಿ ನಾವು ರಾಷ್ಟ್ರಪತಿ ಆಡಳಿತವನ್ನು ತರುವಂಥ ವ್ಯವಸ್ಥೆಗೆ ಹೋಗಿರುವಂಥದ್ದು ಬೇರೆ ಬೇರೆ ಅಂಶಗಳ ಆಧಾರದ ಮೇಲೆ ಅಂತೇಳಿ 5 ಅಂಶಗಳನ್ನು ನಿನ್ನೆ ತಾವು ಅವರೇ ಕೊಟ್ಟಿದ್ದಾರೆ. ಆದರೆ ಆ ಅಂಶಗಳೆಲ್ಲೋ ಒಂದು ಕಡೆ ಬಿಜೆಪಿಗೆ ಅಷ್ಟರ ಮಟ್ಟಿಗೆ ಆರೋಗ್ಯಕರ ಅಲ್ಲ, ಸಕಾರಾತ್ಮಕ ಅಲ್ಲ ಅನ್ನುವಂಥದ್ದು ಬಹಳ ಗಮನಾರ್ಹ ಅಲ್ವಾ ರಾಮದಾಸ್? ಅಲ್ಲ, ಇದು ಸಕಾರಾತ್ಮಕನ ಇಲ್ವಾ ಅನ್ನುವಂಥದ್ದು ಪ್ರಶ್ನೆ ಇಲ್ವೇ ಅಲ್ಲ. ಸಂವಿಧಾನಾತ್ಮಕವಾದಂಥ ಬಿಕ್ಕಟ್ಟಿರೋದು. ಸಂವಿಧಾನದ ಅಡಿಯಲ್ಲಿ ಅವ್ರು ಹೇಳಿರುವಂಥ 5 ಅಂಶಗಳನ್ನು ತೆಗೆದುಕೊಂಡು ಆರ್ಟಿಕಲ್ 356 ಇಂಪೋಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ದೃಷ್ಟಿಯಲ್ಲಿ ಪ್ರಧಾನಮಂತ್ರಿಗಳು ನಮಗೆ ಏನು ವಿಚಾರ ಹೇಳಿದ್ರು? ಸಂವಿಧಾನದ ಚೌಕಟ್ಟಿನ ಒಳಗಡೆ ಕ್ರಮ ತಗೋತೇವೆ, ಅಸಂವಿಧಾನವಾದಂಥ ನಿರ್ಧಾರಕ್ಕೆ ಬರಲ್ಲ. ನಮಗೆ ಅಷ್ಟು ಸಾಕು. ಸಂವಿಧಾನದ ಒಳಗಡೆ ಇದೆ ಅಂತ ಅನ್ನೋದಾದರೆ ನಾವು ಏನನ್ನು ಹೇಳಿದ್ದೀವಿ ಅದು ಆರ್ಟಿಕಲ್ 356 ಅಟ್ರಾಕ್ಟ್ ಆಗಲ್ಲ. ಹಾಗಾಗಿ ಇವತ್ತು ನಾವು ಸೆಷನನ್ನು ಕರೀಲಿಕ್ಕೋಸ್ಕರವಾಗಿ ಮಾನ್ಯ ರಾಜ್ಯಪಾಲರಲ್ಲಿ ಮನವಿಯನ್ನು ಮಾಡಿದ್ದೀವಿ. ಬಹುತೇಕ ಇವತ್ತು ಸಂಜೆ ಒಳಗಾಗಿ ಆ ಬುಲೆಟಿನ್ ಹೊರಗಡೆ ಹೊರಡುತ್ತೆ. 2ನೇ ತಾರೀಕಿನಿಂದ ಸೆಷನ್ ಆಗುತ್ತೆ ಅಂತಲೂ ವಿಶ್ವಾಸ ಇದೆ. ಅಂದರೆ ರಾಮದಾಸ್ ಅವರೇ, ನೀವು ರಾಜ್ಯಪಾಲರ ಬಳಿ ಕೇವಲ ಏನು ಅಧಿವೇಶನ ಕರೀಲಿಕ್ಕಿದೆ ಅದರ ಬಗ್ಗೆ ಮಾತ್ರ ಚರ್ಚೆ ಮಾಡ್ತೀರಿ, ಅದನ್ನು ಹೊರತುಪಡಿಸಿ ವಿಧಾನಸಭೆ ಅಮಾನತಿನ ವಿಚಾರ ಆಗಿರ್ಬೋದು, ರಾಷ್ಟ್ರಪತಿ ಆಳ್ವಿಕೆ ವಿಚಾರ ಆಗಿರ್ಬೋದು, ಅದ್ಯಾವುದು ಪ್ರಸ್ತಾವ ಮಾಡೋದಿಲ್ಲ ಅಂತೀರಾ? ಅದೆಲ್ಲವೂ ರಾಷ್ಟ್ರಪತಿಗಳ ಟೇಬಲಲ್ಲಿರೋದ್ರಿಂದ, ಕೇಂದ್ರ ಸರ್ಕಾರದ ಮುಂದೆ ಇರೋದ್ರಿಂದ ಇಲ್ಲಿ ಚರ್ಚೆ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ನಾವಿವತ್ತು ಬಹಳ ಮುಖ್ಯವಾಗಿ ನಿನ್ನೆ ಅವ್ರ ಹುಟ್ಟುಹಬ್ಬ ಆಗಿದೆ. ಹಾಗಾಗಿ ಅವರಿಗೆ ಒಂದು ವಿಶ್ ಮಾಡೋದ್ರ ಜೊತೆಯಲ್ಲಿ ನಾವು ಯಾಕೆ ಸೆಷನನ್ನು ಕರೆದಿದ್ದೀವಿ ಅಂತ ಹೇಳಿ ಅಪ್ರೈಸ್ ಮಾಡಬೇಕಾದಂಥ ಅವಶ್ಯಕತೆ ಇದೆ. ಆ ಕೆಲಸವನ್ನು ಇವತ್ತು ಮಾಡ್ತೀವಿ, ನನಗೆ ನಂಬಿಕೆ ಇದೆ. ಹಾಗೆ ರಾಮದಾಸ್ ಅವರೇ, ರಾಜ್ಯಪಾಲರು ಮತ್ತೊಂದು ಮಾತನ್ನು ಹೇಳಿದರೆ, ಯಾವಾಗ ಸಂಖ್ಯಾಬಲವನ್ನು ನಾನು ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ಲ ಅಂದರು. ಅದ್ರ ಜೊತೆಗೆ ಅವ್ರು ಹೇಳಿದ್ದಾರೆ, ಅಕ್ಟೋಬರ್ 10ರ ಏನು ಅಧಿವೇಶನದ ಸಂದರ್ಭದಲ್ಲಿ ಆದಂಥ ಅಸಂವಿಧಾನಿಕ ನಡಾವಳಿಗಳು ನನ್ನ ಶಿಫಾರಸಿಗೆ ಕಾರಣ ಅನ್ನೋ ಮಾತನ್ನು ಹೇಳಿದ್ದಾರೆ. ಆ ಕಾರಣಕ್ಕಾಗಿ ಅಂದರೆ ಅವಾಗ ಸಂವಿಧಾನದ ಬಿಕ್ಕಟ್ಟು ಸೃಷ್ಟಿಯಾಗಿತ್ತು, ಅದರ ಆಧಾರದ ಮೇಲೆ 356/1ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಚಾನ್ಸ್ ಇದೆ ಅಂತ ಹೇಳಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗನ್ನೋದಾದರೆ ಅಂದು ಇಂದಿರಾ ಗಾಂಧಿ ಅವರು ಎಮರ್ಜೆನ್ಸಿ ಹಾಕಿದಾಗೆ, ಇಂದಿರಾ ಗಾಂಧಿ ಅವರು MP ಅವರೇ ಎಲೆಕ್ಟ್ ಆಗಿ ಬಂದಿದ್ದು ಅಲಹಾಬಾದ್ ಹೈಕೋರ್ಟ್ ಅವರಿಗೆ ತೀರ್ಪು ಕೊಡ್ತು. ಏನಂತ ಅಂದರೆ, ನೀವು MP ಆಗಿ ಎಲೆಕ್ಟ್ ಆಗಿದ್ದು ತಪ್ಪಾಯಿತು ಅಂತ ಹೇಳಿ. ಹಾಗಂದ 4 ವರ್ಷಗಳ ಕಾಲ ಅವರು ಪ್ರಧಾನಮಂತ್ರಿಯಾಗಿ ದೇಶದಲ್ಲಿ ತಗೊಂಡಂಥ ನಿರ್ಣಯಗಳನ್ನೆಲ್ಲ ವಿರೋಧ ಮಾಡೋಕ್ಕಾಗತ್ತಾ? ಅವತ್ತೇ ಏನೇನು ನಿರ್ಧಾರಗಳನ್ನು ತೆಗೆದುಕೊಂಡು ಎಲ್ಲವನ್ನು ಡ್ರಾಪ್ ಮಾಡ್ತೀವಿ ಅಂತ ಹೇಳಲಿಕ್ಕಾಗತ್ತಾ? ಹಾಗಿಲ್ಲ ಅಂತ ಅನ್ನೋದಾದರೆ 10ನೇ ತಾರೀಕು ನಾವು ಹೈಕೋರ್ಟಿನ ಆರ್ಡ್ರ್ ಇದೆ. ಇದು ಕೇವಲ ಸುಪ್ರೀಂ ಕೋರ್ಟಿನ ಬಗ್ಗೆ ಹೇಳ್ಬೋದು ಇವರು. ಹಾಗಾದರೆ ಹೈಕೋರ್ಟ್ನಲ್ಲಿರುವಂಥ 6 ಜಡ್ಜಸ್ಸು ನಮ್ಮ ಪರವಾಗಿ ಜಡ್ಜ್ಮೆಂಟ್ ಕೊಟ್ಟರು. ನ್ಯಾಯಾಲಯದಲ್ಲೇ ನ್ಯಾಯಾಧೀಶರಲ್ಲಿ ಭಿನ್ನಮತ ಇದೆ. ಇದನ್ನ ಇನ್ನೂ ಮತ್ತೊಂದು ಬಾರಿಗೆ ಕಾನ್ಸ್ಟಿಟ್ಯೂಷನಲ್ ಬೆಂಚ್ಗೆ ಬಂದರೆ ಬೇರೆ ಥರ ಜಡ್ಜ್ಮೆಂಟ್ ಕೊಡ್ಬೋದು. ಆದರೆ ಮತ್ತೊಂದು ಸಾಧ್ಯತೆ ಇದೆಯಾ ಅಲ್ಲಿ? ಕಾನ್ಸ್ಟಿಟ್ಯೂಷನಲ್ ಬೆಂಚ್ಗೆ ನೀವು ಹೋಗುವಂಥ ಸಾಧ್ಯತೆ ಇದೆಯಾ? ಇಲ್ಲ, ಇದರಲ್ಲಿ ಬಹಳ ಪ್ರಮುಖವಾದಂಥದ್ದು ಇದು ಕಾನ್ಸ್ಟಿಟ್ಯೂಟೆಡ್ ಬೆಂಚ್. ಇದು ಸುಪ್ರೀಂ ಕೋರ್ಟಿನ ಚೀಫ್ ಜಸ್ಟಿಸ್ ಇದನ್ನು ಕಾನ್ಸ್ಟಿಟ್ಯೂಟ್ ಮಾಡಿದಂಥ ಬೆಂಚು. ಹಾಗಾಗಿ ನಾವು ಮತ್ತೆ ಅಲ್ಲಿ ಅಪೀಲ್ ಮಾಡುವಂಥ ಪ್ರಶ್ನೆ ಇಲ್ಲವೇ ಇಲ್ಲ. ಆದರೆ ಅದಕ್ಕೆ ಸಂಬಂಧಪಟ್ಟಾಗಿ ಲೀಗಲ್ನವರು ತಗೋತಾರೆ. ಆದರೆ ನಾವು 10ನೇ ತಾರೀಕು ತೆಗೆದುಕೊಂಡಿರುವಂಥ ವಿಶ್ವಾಸಮತ ಏನಿದೆ ಅದು ಸಿಂಧು. ಯಾಕೆ ಅದರ ಆದ ನಂತರದಲ್ಲೇ 2 ಬೆಂಚ್ಗಳಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ನಮ್ಮ ಪರವಾದಂಥ ಜಡ್ಜ್ಮೆಂಟನ್ನು ಕೊಟ್ಟಿದ್ದಾರೆ. ಅಂದರೆ ಅರ್ಥ ನಾವು ಮಾಡಿರೋದು ಸರಿ ಅಂತೇಳಿ. ಆದರೆ ಒಂದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟನ್ನು ಕೊಟ್ಟಿಲ್ಲ ಅಂತ ಅನ್ನೋದನ್ನು ಕೋರ್ಟ್ ಮಾಡೋದಾದರೆ 2 ಹೈಕೋರ್ಟನ್ನು ಯಾಕೆ ಗವರ್ನರ್ ಅವರು ಕೋರ್ಟ್ ಮಾಡಲ್ಲ? ಇಲ್ಲಿ ಪ್ರಶ್ನೆ ಇರೋದಿಲ್ಲ. ಜಡ್ಜ್ಗಳಲ್ಲಿ ಭಿನ್ನಮತ ಬಂದಿದೆ ಅನ್ನೋದನ್ನು ನಿಜ. ಆದರೆ ಅಂದು ನಾವು ತೆಗೆದುಕೊಂಡಿರುವಂಥ 10ನೇ ತಾರೀಕಿನ ಬಹುಮತ ಸಿಂಧು ಅಂತ ಹೇಳ್ಬೋದೇ ಹೊರತು ಅದನ್ನು ಇವತ್ತು ಅಸಿಂಧು ಅಂತ ಹೇಳಲಿಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಸಾಧ್ಯ ಇಲ್ಲ. ಹಾಗಾಗಿ ನ್ಯಾಯಾಲಯ ಹೇಗಿರುತ್ತೆ ತೀರ್ಪು ಅಂತಂದರೆ ಅದು ಮುಂದೆ ಬರುವಂಥ ಯಾವುದೇ ವಿಚಾರಗಳಾಗಿರ್ಬೋದು ಅದನ್ನು ನಾವು ರೆಟ್ರಾಸ್ಪೆಕ್ಟಿವ್ ಆಗೂ ತೆಗೆದುಕೊಳ್ಳಿಕ್ಕಾಗಲ್ಲ,
ಮತ್ತು ಮುಂದೆ ಬರುವಂಥ ನಿರ್ಣಯಗಳಿಗೆ ತಗೊಳ್ಳಿಕ್ಕಾಗಲ್ಲ. ಇವತ್ತೇನಿದೆಯೋ ಅದಕ್ಕೆ ಮಾತ್ರ ಸಿಂಧೋದು ಅಷ್ಟೇ. ಹಾಗೆ ರಾಮದಾಸ್ ಅವರೇ, ಮತ್ತೊಂದು ಈಗ ಏನು ನೀವು ದೆಹಲಿಗೆ ಹೋಗಿ ಬಂದಿರಿ, ಒಂದು ರೀತಿ ಒತ್ತಡ ತಂತ್ರ ರಾಜಕೀಯ ಅನಿಸುತ್ತೆ. ಅದೇ ರೀತಿಯಲ್ಲಿ ಕಾಂಗ್ರೆಸ್ಸಿಗರು ಕೂಡ ಅದೇ ಒಂದು ಮಾರ್ಗವನ್ನು ಅನುಸರಿಸ್ತಾ ಇದ್ದಾರೆ. ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಒಂದು ವೇಳೆ ಕೇಂದ್ರ ಸರ್ಕಾರ ರಾಜ್ಯಪಾಲರ ಶಿಫಾರಸನ್ನು ತಿರಸ್ಕರಿಸಿದ್ದೇ ಆದರೆ ನಾವು ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟಕ್ಕೂ ಸಿದ್ಧ, ಎಲ್ಲರೂ ಸಾಮೂಹಿಕ ರಾಜೀನಾಮೆ ಕೊಡ್ತೀವಿ ಅಂತ ಕಾಂಗ್ರೆಸ್ಸಿಗರು ಹಾಗೂ JDS ಇಬ್ಬರು ಕೂಡ ಹೇಳಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಎಲ್ಲ ಒಂದು ಕಡೆ ಇದು ಸಂವಿಧಾನದ ಬಿಕ್ಕಟ್ಟಿಗೆ ಕಾರಣ ಆಗಲ್ವಾ? ಖಂಡಿತ ಸಂವಿಧಾನದ ಬಿಕ್ಕಟ್ಟಿಗೆ ಕಾರಣ ಆಗಲ್ಲ. ಬಹಳ ಪ್ರಮುಖವಾಗಿ ಅಂತಂದರೆ ಕಾಂಗ್ರೆಸ್ನಲ್ಲಿರುವಂಥ ಒಡಕನ್ನು ತೋರಿಸ್ತಾ ಇದೆ ಅಷ್ಟೇ. ಒಂದು ಗುಂಪು ಬೇಕು ಅಂತ ಹೇಳುತ್ತೆ, ಒಂದು ಗುಂಪು ಬೇಡ ಅಂತ ಹೇಳ್ತಾ ಇರ್ಬೋದು. ಆದರೆ ಕಾಂಗ್ರೆಸ್ಸಿನ ಒಡಕನ್ನು ತೋರಿಸ್ತಾ ಇದೆ ಹೊರತು ನಾವು ಸಂವಿಧಾನಕ್ಕೆ ಗೌರವವನ್ನು ಕೊಡಬೇಕು ಅನ್ನುವಂಥ ವಿಚಾರವನ್ನು ಮಾತ್ರ ಮುಂದೆ ಕೇಳುವಂಥದ್ದು ಮಾಡ್ತಾ ಇದ್ದೀವಿ. ಆ ಕೆಲಸ ನಡೀತಾ ಇದೆ. ರಾಮದಾಸ್ ಅವರೇ, ಈಗ ಈಶ್ವರಪ್ಪನವರು ಬಂದಿದ್ದಾರೆ, BJP ರಾಜ್ಯಾಧ್ಯಕ್ಷ ಈಶ್ವರಪ್ಪನವರು ಬಂದಿದ್ದಾರೆ. ಈಶ್ವರಪ್ಪನವ್ರನ್ನ ಈಗ ಎಲ್ಲರೂ ಕೂಡ ಹಾರ ತುರಾಯಿಗಳ ಮೂಲಕ ಆಹ್ವಾನ ಮಾಡ್ಕೊಳ್ತಾ ಇದ್ದಾರೆ. ನಾವು ಆ ಕಡೆ ಈಗ ಗಮನವನ್ನು ಕೊಡ್ತಾ ಇದ್ದೀವಿ. 3 ವರ್ಷದಲ್ಲಿ ಆಗಿರುವಂಥ ಅಭಿವೃದ್ಧಿ ಕಾರ್ಯಗಳನ್ನು ಗುರುತಿಸಿ ರಾಜ್ಯ ಜನ ಎಲ್ಲ ಚುನಾವಣೆ ಉಪಚುನಾವಣೆಗಳು ಬೆಂಬಲವನ್ನು ಕೊಡ್ತಾರೆ. ಇಂಥ ಸಂದರ್ಭದಲ್ಲಿ ಈ ಸರ್ಕಾರವನ್ನು ಬಿಡಿಸಬೇಕು ಅನ್ನೋಂಥ ಒಂದೇ ಒಂದು ಕುತಂತ್ರದ ರಾಜಕಾರಣದ ಯೋಚನೆಯಿಂದ ಮಾನ್ಯ ರಾಜ್ಯಪಾಲರು ಒಂದು ರೀತಿ ರಾಜಕಾರಣಿಯ ರೂಪದಲ್ಲಿ ಷಡ್ಯಂತ್ರವನ್ನು ಮಾಡಿ ಸರ್ಕಾರವನ್ನು ಬಿಡಿಸುವಂಥ ಪ್ರಯತ್ನ ನಡೆಸಿದ್ರು. ಈ ಸರ್ಕಾರವನ್ನು ತೆಗಿಬೇಕು ಅನ್ನೋಂಥ ಯೋಚನೆ ಮಾಡಿ ಶಿಫಾರಸನ್ನು ಕೂಡ ರಾಷ್ಟ್ರಪತಿಗಳು ಮಾಡಿದ್ರು. ಆದರೆ ಕರ್ನಾಟಕ ರಾಜ್ಯದ ಜನರ ಆಶೀರ್ವಾದ, ಕಾರ್ಯಕರ್ತರ ಶ್ರಮ ಏನಿದೆ, ಇದು ಯಾವುದೇ ಕಾರಣಕ್ಕೂ ಅದಕ್ಕೆ ಫಲ ಇದ್ದೇ ಇದೆ. ಕೇಂದ್ರದ ನಮ್ಮ ನಾಯಕರು, NDA ನಾಯಕರು ಇವರೆಲ್ಲರೂ ಕೂಡ ರಾಷ್ಟ್ರಪತಿಯವರನ್ನು ಭೇಟಿ ಮಾಡಿ, ಅದೇ ರೀತಿ ಪ್ರಧಾನಮಂತ್ರಿಯನ್ನು ಕೂಡ ಭೇಟಿ ಮಾಡಿ, ನಮ್ಮೆಲ್ಲ ಶಾಸಕರು ಕೂಡ ನಮ್ಮ ಒಗ್ಗಟ್ಟನ್ನು ಪ್ರದರ್ಶನ ಮಾಡಿ ನಾವು ರಾಷ್ಟ್ರಪತಿಗಳ ಹತ್ರ ಒಟ್ಟಿಗೆ ಹೋಗಿದ್ವಿ. ಅದೇ ರೀತಿ NDA ಎಲ್ಲ ನಾಯಕರು ಕೂಡ ಪ್ರಧಾನಮಂತ್ರಿಯನ್ನು ಕೂಡ ಭೇಟಿ ಮಾಡಿದ್ದಾರೆ. ಇಂಥ ಸಂದರ್ಭದಲ್ಲಿ ನಮ್ಮ ಪ್ರಧಾನಮಂತ್ರಿಯವರು ಕೂಡ ಯಾವುದೇ ಕಾರಣ ಕೂಡ ಸಂವಿಧಾನ ವಿರೋಧಿ ಕಾರ್ಯವನ್ನು ಮಾಡೋದಕ್ಕೆ ಅವಕಾಶ ಕೊಡಲ್ಲ ಅನ್ನೋಂಥ ಮಾತನ್ನು ನಮ್ಮ NDA ನಾಯಕರುಗಳು ಕೂಡ ಹೇಳಿದರು. ಅದೇ ರೂಪದಲ್ಲಿ ನಮ್ಮ ಎಲ್ಲ ನಾಯಕರು ಕೂಡ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಯಡಿಯೂರಪ್ಪನ ನೇತೃತ್ವದ ಸರ್ಕಾರ ಹೋಗೋಕ್ಕೆ ಅವಕಾಶ ಕೊಡಲ್ಲ ಅನ್ನೋಂಥ ಅಂಶವನ್ನು ಕೂಡ ಹೇಳಿದ್ದಾರೆ. ನಮ್ಮ ಯಾತ್ರೆ ಸಫಲ ಆಗಿದೆ. ಯಾವುದೇ ಕಾರಣಕ್ಕೂ ಕೂಡ ಈ ರಾಜ್ಯಪಾಲರ ಕುತಂತ್ರ ರಾಜಕಾರಣ ಕರ್ನಾಟಕ ರಾಜ್ಯದಲ್ಲಿ ನಡೀಲಿಕ್ಕಿಲ್ಲ. ಇದು ಮೊದಲನೇದು. ನಾವು ಹೋದಂಥ ಕಾರ್ಯ ಎರಡೇ ಉದ್ದೇಶ ಇಟ್ಕೊಂಡು ಹೋಗಿದ್ದು. ಒಂದು, ಈ ಸರ್ಕಾರವನ್ನು ಯಾವುದೇ ಕಾರಣಕ್ಕೂ ಕೂಡ ತೆಗಿಬಾರ್ದು, ರಾಜ್ಯಪಾಲರ ಶಿಫಾರಸನ್ನು ಒಪ್ಪಬಾರ್ದು ಅಂತ. ಎರಡನೇದು, ಮೊದಲನೇದು ಯಶಸ್ವಿ ಆಯಿತು. ರಾಜ್ಯಪಾಲರ ಶಿಫಾರಸನ್ನು ಯಾವುದೇ ಕಾರಣಕ್ಕೂ ಒಪ್ಪೋ ಪ್ರಶ್ನೆ ಇಲ್ಲ. ಈ ಸರ್ಕಾರ ಮುಂದುವರಿಬೇಕು ಅಂತ ತೀರ್ಮಾನ ಆಗಿದೆ. ಎರಡನೇದು, ರಾಜ್ಯಪಾಲನ ಕರ್ನಾಟಕ ರಾಜ್ಯದಿಂದ ತೊಲಗಿಸಿ ಅನ್ನೋಂಥ ಹೋರಾಟ ಇಡೀ ರಾಜ್ಯದ ಎಲ್ಲ ತಾಲೂಕಲ್ಲೂ ಕೂಡ ಇವತ್ತು ನಡೀತಾ ಇದೆ. ನೆನ್ನೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಾಗಿದೆ. ಇಡೀ ರಾಜ್ಯದ ಎಲ್ಲ ನಮ್ಮ ಕಾರ್ಯಕರ್ತರು ಕೂಡ ಹೋರಾಟಗಳನ್ನು ಮಾಡಿದ್ದಾರೆ. ನಮ್ಮ ಹೋರಾಟಕ್ಕೆ ಬೆಂಬಲವಾಗಿ ಇಡೀ ದೇಶದ ಸಂವಿಧಾನ ತಜ್ಞರು, ಕಾನೂನು ತಜ್ಞರು, ಅದು ನಾನಿ ಪಾಲ್ಕಿವಾಲ ಇರ್ಬೋದು ಅಥವಾ BV ಆಚಾರ್ಯ ಇರ್ಬೋದು, ಈ ರೀತಿ ಎಲ್ಲ ವ್ಯಕ್ತಿಗಳು ಕೂಡ ಈ ಸರ್ಕಾರ ತೆಗೆಯೋ ದಿಕ್ಕಲ್ಲಿ ರಾಜ್ಯಪಾಲ ಮಾಡಿರೋಂಥ ಶಿಫಾರಸನ್ನು ಒಪ್ಪಿಲ್ಲ ಯಾರು ಕೂಡ. ಇಂಥ ಸಂದರ್ಭದಲ್ಲಿ ನಮ್ಗೆ ಜಯ ಸಿಕ್ಕಿದೆ, ಮೊದಲನೇದು. ಎರಡನೇದು, ಈ ರಾಜ್ಯಪಾಲನ ಇನ್ನು ಕರ್ನಾಟಕ ರಾಜ್ಯದಲ್ಲಿ ಇರೋದಕ್ಕೆ ಯೋಗ್ಯ ಅಲ್ಲ ಈತ, ಇವ್ರನ್ನ ಇಲ್ಲಿಂದ ಓಡಿಸ್ಬೇಕು ಅನ್ನೋಂಥ ಅಪೇಕ್ಷೆ ನಮ್ಮದೇನಿದೆ. ಆ ದಿಕ್ಕಿನಲ್ಲಿ ನಮ್ಮ ಹೋರಾಟ ಈಗಾಗಲೇ ರಾಷ್ಟ್ರಪತಿಗಳಿಗೂ ಭೇಟಿ ಮಾಡಿ ಹೇಳಿಬಿಟ್ಟು ಬಂದಿದ್ದೇವೆ, ಈ ಒಂದು ರಾಜ್ಯಪಾಲರು ಕರ್ನಾಟಕ ರಾಜ್ಯದಿಂದ ಓಡಿಸ್ಬೇಕು ಅಂಥೇಳಿ. ಹಾಗಾಗಿ ನಾನು ರಾಜ್ಯಪಾಲರಿಗೆ ತುಂಬ ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೇನೆ, ನೀವು ಬಂದಿದ್ದರಿಂದ ಇವತ್ತಿನ ತನಕನೂ ಕೂಡ ಈ ರಾಜ್ಯ ಸರ್ಕಾರವನ್ನು ತೆಗೆಯೋ ದಿಕ್ಕಿನಲ್ಲೇ ನೀವು ಪ್ರಯತ್ನ ನಡೆಸಿದ್ದೀರಿ. ಕಾಂಗ್ರೆಸ್ ಏಜೆಂಟಿನ ರೂಪದಲ್ಲೇ ಪ್ರಯತ್ನ ನಡೆದಿರಿ. ಇನ್ನೂ ನಡೆಯಲ್ಲ ನಿಮಗೆ ಈಗಾಗಿರೋ ಅವಮಾನವನ್ನು ಗಮನಿಸಿ ನೀವು ತಕ್ಷಣ ಇಲ್ಲಿಂದ ಕಾಲು ತೆಗಿಬೇಕು, ಕರ್ನಾಟಕ ರಾಜ್ಯವನ್ನು ಬಿಟ್ಟು ತೊಲಗಬೇಕು. ನಿಮಗೇನಾದರೂ ಕೂಡ ಈ ದಿಕ್ಕಿನಲ್ಲಿ ಸಂವಿಧಾನ, ನೀವು ಇದು ಸುಪ್ರೀಂ ಕೋರ್ಟು ಈ ರೀತಿ ಹೇಳ್ಕೊತ ಬಂದಿದ್ದೀರಿ. ಇವತ್ತು ಕೇಂದ್ರ ಸರ್ಕಾರವೇ ನಿಮ್ಮ ಒಂದು ಅಭಿಪ್ರಾಯವನ್ನು ತಿರಸ್ಕಾರ ಮಾಡಿರೋಂಥ ಸಂದರ್ಭದಲ್ಲಿ ನೀವು ಯಾವುದೇ ಕಾರಣ ಕೂಡ ಕರ್ನಾಟಕ ರಾಜ್ಯದ ರಾಜ್ಯಪಾಲರಾಗಿ ಉಳಿಬಾರ್ದು. ಇದು ನಾನು ರಾಜ್ಯಪಾಲರಿಗೆ ನಾನು ಮನವಿ ಮಾಡ್ತೇನೆ, ನೀವು ರಾಜೀನಾಮೆ ಕೊಟ್ಟು ಹೋಗಬೇಕು ಅಂತ. ಇಲ್ಲ, ಕೇಂದ್ರ ಸರ್ಕಾರ ಇವತ್ತೇನು ಅವ್ರ ಶಿಫಾರಸನ್ನು ತಳ್ಳಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಪ್ರಜಾಪ್ರಭುತ್ವಕ್ಕೆ ಬೆಲೆ ಕೊಟ್ಟಿದ್ದಾರಲ್ಲ, ಅದೇ ರೂಪದಲ್ಲಿ ಈ ರಾಜ್ಯಪಾಲರನ್ನು ಕೂಡ ಕರ್ನಾಟಕ ರಾಜ್ಯ ಬಿಟ್ಟು ತೊಲಗಿಸಬೇಕು ಅಂತ ಒತ್ತಾಯವನ್ನು ನಾನು ಮಾಡೋಕ್ಕೆ ಇಷ್ಟಪಡ್ತೇನೆ. ಪ್ರಧಾನಮಂತ್ರಿಯವರು ಯಾವುದೇ ರೀತಿಯ ಅಸಂವಿಧಾನಿಕ ಕ್ರಮವನ್ನು ಕೈಗೊಳ್ಳುವುದಿಲ್ಲ ಅಂತ. ಹೌದು. ಬೆನ್ನಲ್ಲೇ ನಿನ್ನೆ ರಾಜ್ಯಪಾಲರು ಒಂದು ಪ್ರೆಸ್ ರಿಲೀಸ್ ಮಾಡಿ ಹೇಳ್ತಾರೆ, ನಾನು ಮಾಡಿರುವಂತಹ ಶಿಫಾರಸು ಸಂಪೂರ್ಣ ಸಂವಿಧಾನಬದ್ಧವಾಗಿದೆ, ಸಂಖ್ಯಾಬಲ ಇಲ್ಲಿ ಮುಖ್ಯ ಅಲ್ಲ, ಸುಪ್ರೀಂ ಕೋರ್ಟ್ನ ತೀರ್ಪಿನ ಆಧಾರದ ಮೇಲೆ ನಾನು ಶಿಫಾರಸು ಮಾಡಿದ್ದೇನೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಎಲ್ಲ ಅದಕ್ಕೋಸ್ಕರ ಹೇಳಿದ್ದಾನು. ಸಂವಿಧಾನ ತಜ್ಞರುಗಳು ಹೆಸರುಗಳನ್ನ ಅದಕ್ಕೆ ಕೋಟ್ ಮಾಡಿದ್ದು. ಅವರೆಲ್ಲರೂ ಕೂಡ ಇವರೇನು 356ನೇ ವಿಧಿ ಮುಖಾಂತರ ಇದನ್ನು ನಾವು ಅನ್ಕಾನ್ಸ್ಟಿಟ್ಯೂಷನ್ ಅಂತ ಮಾತನ್ನು ಅವ್ರು ಹೇಳಿದ್ದಾರೆ. ಇದು ಅಲ್ಲ ಅನ್ನೋಂಥ ಅಂಶವನ್ನು ಅವ್ರು ಹೇಳಿದ್ದಾರೆ. ನಾನೇ ಸಂವಿಧಾನ ತಜ್ಞ ಅಲ್ಲ,
ನಾನೇನು ಕಾನೂನು ನನಗೆ ಹೆಚ್ಚಿಗೆ ಗೊತ್ತಿಲ್ಲ. ಅವ್ರು ಹೇಳಿದ ಅಂಶ ಹೇಳಕ್ಕೆ ಇಷ್ಟಪಡ್ತೇನೆ. ಇವರು ಕುತಂತ್ರ ರಾಜಕಾರಣ ಮಾಡಕ್ಕೆ ಹೊರಟಿದ್ದಾರೆ, ಇದು ಮಾತನ್ನು ಅವರೆಲ್ಲರೂ ಕೂಡ ಹೇಳಿದ್ದಾರೆ. ಹೀಗಾಗಿ ಸಂವಿಧಾನಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಜಯ ದೊರೆತಿದೆ. ಇಂಥ ಸಂದರ್ಭದಲ್ಲಿ ರಾಜ್ಯಪಾಲರು ರಾಜೀನಾಮೆ ಕೊಟ್ಟು ಹೋಗಬೇಕು ಅಂತ ಒತ್ತಾಯ ಮಾಡ್ತೇನೆ. ಕಡೆಯದಾಗಿ ಈಶ್ವರಪ್ಪನವರೇ, ಕೇಂದ್ರದಿಂದ ಇದುವರೆಗೂ ಕೂಡ ಯಾವುದೇ ನಿರ್ಧಾರ ಹೊರಗೆ ಬಂದಿಲ್ಲ, ಇನ್ನೂ ಕೂಡ ವಿಳಂಬ ಆಗ್ತಾ ಇದೆ, ಯಾಕೆ? ನೋಡಿ, ನಾನು ಅದನ್ನು ಇನ್ನು 1 ದಿನ 2 ದಿನ ವೆಯ್ಟ್ ಮಾಡಿ, ನಾನು ಎಲ್ಲ ಅಂಶಗಳು ಕೂಡ ಇಲ್ಲಿ ಪ್ರಸ್ತಾಪ ಮಾಡೋಕ್ಕೆ ಇಷ್ಟಪಡೋದಿಲ್ಲ. 1-2 ದಿನದಲ್ಲಿ ನಿಮಗೆ, ಯಾಕಂದರೆ ಈಗಾಗಲೇ ನಾವು ಮಂತ್ರಿಮಂಡಲದ ಮುಖಾಂತರ ಈಗಾಗಲೇ 2ನೇ ತಾರೀಕಿನಿಂದ ವಿಧಾನಮಂಡಲ ಅಧಿವೇಶನವನ್ನು ಕರಿಬೇಕು ಅನ್ನೋಂಥ ತೀರ್ಮಾನವನ್ನು ತಗೊಂಡು ಕಳಿಸಿ ರಾಜ್ಯಪಾಲರು ಕಳಿಸಾಗಿದೆ. ರಾಜ್ಯಪಾಲರು ಏನು ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ನಮಸ್ಕಾರ. ಈಶ್ವರಪ್ಪನವರು ಮಾತನಾಡಿದ್ದನ್ನ ನೀವು ಕೇಳಿಸ್ಕೊಂಡ್ರಿ. ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಸಂಪೂರ್ಣವಾಗಿ ನಮಗೆ ವಿಶ್ವಾಸ ಇದೆ, ನಮ್ಮ ಪರವಾಗಿ ಕೇಂದ್ರ ಸರ್ಕಾರ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ, ರಾಜ್ಯಪಾಲರ ಶಿಫಾರಸನ್ನ ತಿರಸ್ಕಾರ ಮಾಡುತ್ತೆ ಅನ್ನುವಂಥ ಒಂದು ಆತ್ಮವಿಶ್ವಾಸವನ್ನ ಈಶ್ವರಪ್ಪನವರು ವ್ಯಕ್ತಪಡಿಸ್ತಾ ಇದ್ದಾರೆ. ಶ್ವೇತಾ, 3 ದಿನಗಳಿಂದ ದೆಹಲಿಯಲ್ಲಿ ಠಿಕಾಣಿ ಹೂಡಿ ಪ್ರಧಾನಿ ಹಾಗೂ ರಾಷ್ಟ್ರಪತಿಗಳನ್ನ ಭೇಟಿ ಮಾಡಿ ಬಂದಂತಹ ಸಿಎಂ ಜೊತೆ ಸಚಿವರು, ಶಾಸಕರೆಲ್ಲ ಈಗ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ಈ ವೇಳೆ ಮಾತನಾಡಿದ ಸಚಿವರು, ರಾಷ್ಟ್ರಪತಿಗೆ ನಮ್ಮ ಸರ್ಕಾರಕ್ಕೆ ಬಹುಮತ ಇದೆ ಅಂತ ಮನವರಿಕೆ ಮಾಡಿಕೊಟ್ಟಿದ್ದೇವೆ. ರಾಷ್ಟ್ರಪತಿಗಳ ಭೇಟಿ ಫಲಪ್ರದವಾಗಿದೆ. ಯಾವುದೇ ಕಾರಣಕ್ಕೂ ಸರ್ಕಾರವನ್ನ ವಜಾ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿದರು. ನಿರೀಕ್ಷೆ ಫಲಪ್ರದವಾಗಿದೆ. ಎಲ್ಲ ವಿಚಾರನ ತಿಳಿಸಿದ್ರು ರಾಷ್ಟ್ರಪತಿಯವರಿಗೆ. ಸಂವಿಧಾನಕ್ಕೆ ವಿರೋಧವಾಗಿ ನಡ್ಕೋತಾ ಇದ್ದಾರೆ ಇಲ್ಲಿನ ರಾಜ್ಯಪಾಲರು. ಅವ್ರನ್ನ ವಾಪಸ್ ಕರೆಸ್ಕೊಳ್ಬೇಕು ಅಂತೇಳಿ ಅವ್ರನ್ನ ನಡೆಸ್ಕೊಂಡಂಥದ್ದು, ಅವ್ರು ಕಳಿಸಿರ್ತಕ್ಕಂಥದ್ರ ಬಗ್ಗೆ ಸಾಕಷ್ಟು ಚರ್ಚೆ ಪತ್ರಿಕೆಗಳಲ್ಲೂ ಬಂದಿದೆ. ನಮ್ಮ ಫಲಪ್ರದ ಆಗಿಲ್ಲ ಅಂತ ಹೇಳಬೇಕಾದ್ರೆ ಏನು ಸಮಸ್ಯೆ ಆಗಿದೆ ಅನ್ನೋದು ಬೇಕಲ್ಲ. ಈಗ ರಾಷ್ಟ್ರಪತಿಗಳನ್ನು ನಾವು ಭೇಟಿಯಾಗಿದ್ದೀವಿ. ರಾಷ್ಟ್ರಪತಿಗಳನ್ನು ಭೇಟಿ ಮಾಡಿ ಈ ದೇಶದ ಪರಮೋಚ್ಚ ಸಂವಿಧಾನ ಸ್ಥಾನ ಅದು. ಸಂವಿಧಾನವನ್ನು ಕಾಯುವಂಥ ಒಂದು ಸ್ಥಾನದ ಮುಂದೆ ನಮ್ಮ ಅಭಿಪ್ರಾಯಗಳನ್ನು ಮತ್ತು ನಮ್ಮ ಸಮಸ್ಯೆಗಳನ್ನು ಇಟ್ಟಿದ್ದೇವೆ. ಅವರು ನಮ್ಮ ಎಲ್ಲ ವಿಷಯಗಳನ್ನು ಕೇಳಿದ್ದಾರೆ ಮತ್ತು ಕಾನೂನಿನ ಪ್ರಕಾರ ಕ್ರಮ ಕೈಗೊಳ್ಳಲಿಕ್ಕೆ ಅವರು ಇರೋದ್ರಿಂದ ಕಾನೂನಿನ ಪ್ರಕಾರ ಕೈಗೊಳ್ತಾರೆ ಅನ್ನುವಂಥದ್ದಿದೆ. ಕಾನೂನಿನ ಮೇಲೆ ಈ ದೇಶ ಇರೋದರಿಂದ, ಸಂವಿಧಾನದ ಮೇಲೆ ಈ ದೇಶ ಇರೋದರಿಂದ ರಾಷ್ಟ್ರಪತಿಗಳು ನಮ್ಮ ಪರವಾಗಿ ತೀರ್ಮಾನ ಮಾಡ್ತಾರೆ ಮತ್ತು ಕಾನೂನಿನ ಪರವಾಗಿ ಮಾಡ್ತಾರೆ. ಈ ಉದ್ದೇಶಕ್ಕೆ ಮತ್ತೆ ದೆಹಲಿಗೆ ಹೋಗದೇ ಇರತಕ್ಕಂಥ ಸ್ಥಿತಿ ನಿರ್ಮಾಣ ಆಗಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ಮೊದಲಿಗೆ ನಮಗೆ ನಮ್ಮ ಸರ್ಕಾರ ಬಂದ ನಂತರ ಈ ರಾಜಕೀಯ ಕಾರಣಕ್ಕೋಸ್ಕರನೇ, ಗವರ್ನರ್ ಕಾರಣಕ್ಕೋಸ್ಕರನೇ ಹೋಗ್ತಿರ್ತಕ್ಕಂಥ 2ನೇ ದೆಹಲಿ ಯಾತ್ರೆ. ಮತ್ತು ಇಂಥ ಪರಿಸ್ಥಿತಿಯನ್ನು ಗವರ್ನರು ತಂದೊಡ್ದೇ ಇರಲಿ ಅಂತಕ್ಕಂಥದ್ದು ನನ್ನ ಅಪೇಕ್ಷೆ ಇದೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಯಾರೋ ಒಬ್ಬ ವ್ಯಕ್ತಿಯ ತಪ್ಪು ನಿರ್ಧಾರಗಳಿಂದ ಕತ್ತಿಸಲಿಕ್ಕೆ ಸಾಧ್ಯ ಇಲ್ಲ. ಪ್ರಜಾಪ್ರಭುತ್ವದ ವ್ಯವಸ್ಥೆ ಗಟ್ಟಿಗೊಳಿಸಬೇಕಾದಂಥ ಕೆಲಸ ಮಾಡಬೇಕಾದವ್ರನ್ನೇ ಅದನ್ನು ಕತ್ತಿಸಲಿಕ್ಕೆ ಹೊರಡೋದನ್ನು ಒಪ್ಪೋದಿಲ್ಲ. ಹಾಗಾಗಿ ನನಗೆ ವಿಶ್ವಾಸ ಇದೆ, ಯಾವುದೇ ರೀತಿಯ ಅಚಾತುರ್ಯಕ್ಕೆ ಅವಕಾಶ ಇಲ್ಲದ ರೀತಿಯಲ್ಲಿ ನಮ್ಮ ಸರ್ಕಾರ 2 ವರ್ಷವನ್ನು ಪೂರ್ಣಗೊಳಿಸ್ತದೆ. ನನಗೆ ದೆಹಲಿಯ ವಾತಾವರಣ ಮತ್ತು ನನಗಿರ್ತಕ್ಕಂಥ ಆತ್ಮವಿಶ್ವಾಸ, ಇದರ ಆಧಾರದಲ್ಲೇ ಹೇಳ್ತಾ ಇದ್ದೀನಿ. ಕೆಲವರು ಯಾರು ಸರ್ಕಾರವನ್ನು ಕೆಡವಬೇಕು ಅಂತಕ್ಕಂಥ ಸಂಚು ಮಾಡಿದ್ರು, ಆ ಸಂಚು ವಿಫಲ ಆಗ್ತದೆ. ಆತ್ಮವಿಶ್ವಾಸ ಇಲ್ಲದೆ ಇದ್ದರೆ ಯಾರು ಮನುಷ್ಯ ವಿಶ್ವಾಸ, ನೀವು ಅತಿ ಅಂತ ಪ್ಯಾರಾಮೀಟ್ರ್ ಇಲ್ಲ ಅದಕ್ಕೆ, ಆದರೆ ವಿಶ್ವಾಸ, ಆತ್ಮವಿಶ್ವಾಸ ಇರಲೇಬೇಕು. ಯಶಸ್ವಿಯಾಗಿದೆ ಖಂಡಿತ. ನಾವು ರಾಷ್ಟ್ರಪತಿಯವರನ್ನು ಭೇಟಿ ಮಾಡಿದ್ದೀವಿ ಮತ್ತು ಪ್ರಧಾನಿಯವರನ್ನು ಸಹ ನಮ್ಮ ರಾಷ್ಟ್ರ ನಾಯಕರವರು ಭೇಟಿ ಮಾಡಿದ್ದಾರೆ. ಸಂಪೂರ್ಣವಾದ ಭರವಸೆ ಇದೆ, ನಮಗೆ ಯಾವುದೇ ತೊಂದರೆ ಆಗುವುದಿಲ್ಲ. ನಮಗೆ ಅಲ್ಲ, ನಾವು ಬಿಜೆಪಿ ಪಕ್ಷದಿಂದಲೇ ಗೆದ್ದಿರೋದು, ಬಿಜೆಪಿ ಪಕ್ಷದಿಂದಲೇ ಮತ್ತೆ ಕೋರ್ಟ್ ಆದೇಶ ಮಾಡಿರೋದು. ಇದು ಒಳ್ಳೆ ಕಥೆ ಆಯ್ತಲ್ಲ. ಈಗ ರಾಜ್ಯಪಾಲರು ಹೇಳಿದಂಗೆ ಕೇಳಕ್ಕಾಗತ್ತಾ? ನಮ್ಮ ಇಷ್ಟ ಅದು. ಏನಿಲ್ಲ, 7 ತಿಂಗಳು ನಾವು ಅನಾಥರಾದಾಗ ಅವಾಗ ಯಾರು ಬರಲಿಲ್ಲಲ್ಲ, ಅವಾಗ ನೋಡಿದಾರಲ್ಲ ಅವರೆಲ್ಲ. ನಮ್ಮ ಹೈಕಮಾಂಡ್ ಎಲ್ಲ ನಿರ್ಧಾರ ಮಾಡಿದ್ವಿ, ಹೈಕಮಾಂಡಲ್ಲಿ ನಾಯಕತ್ವದಲ್ಲಿ ಮಾತಾಡಿದ್ದೀವಿ. ಅವ್ರ ಮುಖಾಂತರ ನಾವು ಬಂದಿದ್ದೀವಿ. ಖಂಡಿತ ಮತ್ತೆ ಅಸೆಂಬ್ಲಿ ಕರೆಯಕ್ಕೆ ಹೇಳಿ, ನಾವು ಮೆಜಾರಿಟಿ ತೋರಿಸ್ತೀವಿ. ಯಾಕೆ ಅಷ್ಟು ಚಿಂತೆ ಮಾಡ್ತಾರೆ ಅವರು? ನೋಡ್ರಿ, ನಮ್ಗೇನು ತೂಗೇ ಆಗಲಿಲ್ಲ. ನಾವು ಬಂದಿದ್ದಕ್ಕೆ ಸರ್ಕಾರ ಗಟ್ಟಿಯಾಗಿ ಇರ್ತಾ ಇದೆ ಅಂತ ಅರ್ಥ ಆಯ್ತು. ನಾವು ಬರ್ದೇ ಹೋದ್ರೆ ಸರ್ಕಾರ ಮತ್ತೆ ತೂಗೇ ಆಗ್ತಿತ್ತು.
ಸರ್ಕಾರಕ್ಕೆ ಸೇಫ್ ಆಗಿರ್ತಿತ್ತೇನೋ ಅನ್ಸುತ್ತಾ ಇದೆ. ಇಲ್ಲ 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 ನಾವು ಸರ್ಕಾರಕ್ಕೆ ಸಪೋರ್ಟ್ ಕೊಟ್ಟಿದ್ದಲ್ಲಿ ಸರ್ಕಾರ ಈಗ ಮತ್ತೆ 4ನೇ ಬಾರಿ ಸಂಕಷ್ಟ ಬಂದಿದೆ ಅಂತ. ಇಲ್ಲ ಇಲ್ಲ ಒಳ್ಳೇದಿದೆ, ಒಳ್ಳೇದಾಗಿದೆ. ಸಂಜೆ 4 ಗಂಟೆಗೆ ರಾಜ್ಯಪಾಲರ ಜೊತೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಆಗಿದೆ. ನೀವು ಕೂಡ ಭೇಟಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ? ಖಂಡಿತ ಹೋಗ್ತೀವಿ. ಏನು ಕನ್ವಿನ್ಸ್ ಮಾಡ್ತೀರಾ ಅವರಿಗೆ? ನಾವೇನು ಮಾತಾಡೋಕ್ಕಾಗುತ್ತೆ, ಅವ್ರು ಮಾತಾಡ್ತಾರೆ, ನಮ್ಮ ಪಕ್ಷದ ಮುಖಂಡರು ಮಾತಾಡ್ತಾರೆ. ನಮ್ಮ ಬಗ್ಗೆ ಏನಾದ್ರು ಕೇಳಿದ್ರೆ ನಾವು ಹೇಳ್ತೀವಿ ಬಿಡಿ, ಅಷ್ಟು ಬಿಟ್ಟರೆ ಏನೇನು ಅದ್ರ ಬಗ್ಗೆ ಯಾವುದೇ ಒಂದು ಪ್ರಸ್ತಾಪ ಇಲ್ಲ. ಖಂಡಿತ. ಥ್ಯಾಂಕ್ ಯು ವೆರಿ ಮಚ್. ಸರ್ಕಾರದ ಭವಿಷ್ಯ ನಿರ್ಧಾರವಾಗಬೇಕಿರುವುದು ವಿಧಾನಸಭೆಯಲ್ಲೇ ಹೊರತು ರಾಜ್ಯಪಾಲರ ಮನೆಯಲ್ಲಿ ಅಲ್ಲ. ಹೀಗಂತ ಗುಡುಗಿದ್ದು ಅಬಕಾರಿ ಸಚಿವ ರೇಣುಕಾಚಾರ್ಯ. ದೆಹಲಿಯಿಂದ ಹಿಂದಿರುಗಿದ ವೇಳೆ ಏರ್ಪೋರ್ಟ್ನಲ್ಲಿ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ ಅವರು, ಬಿಜೆಪಿ ಸರ್ಕಾರಕ್ಕೆ ಬಹುಮತ ಇರೋದ್ರಿಂದ ವಜಾ ಮಾಡೋದು ಅಸಾಧ್ಯ ಅಂದ್ರು. ರೇಣುಕಾಚಾರ್ಯ ಜೊತೆ ನಮ್ಮ ಪ್ರತಿನಿಧಿ ವೀರೇಂದ್ರ ಉಪ್ಪುಂದ ನಡೆಸಿದ ಸಂದರ್ಶನ ಇಲ್ಲಿದೆ. ಸಿಸಿ ಪಾಟೀಲ್ ಅವರು ರೇಣುಕಾಚಾರ್ಯ ಅವರು ಹೊರಗೆ ಬಂದಿದ್ದಾರೆ. ರೇಣುಕಾಚಾರ್ಯ ಅವರು ನಮ್ಮ ಜೊತೆ ಇದ್ದಾರೆ. ಕಳೆದ 2 ದಿನಗಳಿಂದ ದೆಹಲಿಯಲ್ಲಿದ್ರಿ, ಈಗ ರಾಜ್ಯ ರಾಜಕೀಯಕ್ಕೆ ಮತ್ತೊಮ್ಮೆ ಈ ಒಂದು ಬೆಳವಣಿಗೆಗಳು ಶಿಫ್ಟ್ ಆಗಿದೆ ಅಂತೀರಾ? ರಾಜ್ಯದ ರಾಜಕಾರಣಕ್ಕೆ ಶಿಫ್ಟ್ ಆಗಿಲ್ಲ, 100ಕ್ಕೆ 100 ಇವತ್ತು ಚುನಾಯಿತ ಸರ್ಕಾರವನ್ನು ಅಸ್ಥಿರಗೊಳಿಸೋದಕ್ಕೆ ಸಾಧ್ಯವೇನಿಲ್ಲ. ಈಗಾಗಲೇ ಕೇಂದ್ರದ ಪ್ರಧಾನಮಂತ್ರಿಗಳ ಜೊತೆ ಮತ್ತು ಇನ್ನುಳಿದ ಗೃಹ ಸಚಿವರ ಜೊತೆ ನಮ್ಮ ಕೇಂದ್ರದ ವರಿಷ್ಠರು ಮಾತನಾಡಿದರೆ, ನಿನ್ನೆ ನಾವು ಸಹ ರಾಷ್ಟ್ರಪತಿಯನ್ನು ಭೇಟಿಯಾಗಿದ್ದೀವಿ. ಬಹುಶಃ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಪ್ರಜಾತಂತ್ರವನ್ನು ಕಗ್ಗೊಲೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಸರ್ಕಾರ ಇನ್ನೂ 2 ವರ್ಷಗಳ ಕಾಲ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಒಳ್ಳೆ ಕೆಲಸ ಮಾಡುತ್ತೆ. ಈ ರಾಜ್ಯದ ಜನರಿಗೆ ಸಾಕಷ್ಟು ಅಭಿವೃದ್ಧಿ ಆಗ್ತಕ್ಕಂಥ ಒಂದು 2 ವರ್ಷದಲ್ಲಿ ಸಾಧ್ಯತೆ ಇದೆ. ಆದರೆ ರೇಣುಕಾಚಾರ್ಯ ಅವರೇ, ನಿನ್ನೆ ಸಂಜೆ ರಾಜ್ಯಪಾಲರು ಒಂದು ಪ್ರೆಸ್ ರಿಲೀಸ್ನ ಬಿಡುಗಡೆ ಮಾಡಿ ಒಂದು ಸಮರ್ಥನೆಯನ್ನ ಸ್ಪಷ್ಟನೆಯನ್ನ ಕೊಡ್ತಾರೆ. ಏನಂದ್ರೆ, ನಾನು ಶಿಫಾರಸು ಮಾಡಿರುವಂಥದ್ದು ಸಂಖ್ಯಾಬಲದ ಮೇಲೆ ಅಲ್ಲ, ಬಲಾಬಲದ ಮೇಲೆ ಅಲ್ಲ, ಸುಪ್ರೀಂ ಕೋರ್ಟ್ನ ತೀರ್ಪೇನಿದೆ ಅದರ ಆಧಾರದ ಮೇಲೆ. ಇವರು ಏನೇ ಸಂಖ್ಯಾಬಲವನ್ನು ತೋರಿಸಿದ್ರು ಅದು ನನಗೆ ಮುಖ್ಯ ಅಲ್ಲ ಅನ್ನುವಂಥ ಮಾತನ್ನ ರಾಜ್ಯಪಾಲರು ಹೇಳಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಈ ಹಿಂದೆ ಸುಪ್ರೀಂ ಕೋರ್ಟ್ SR ಬೊಮ್ಮಾಯಿ ಅವರ ಜಡ್ಜ್ಮೆಂಟ್ ಇಲ್ಲಿ ಹೇಳಿದೆ, ಸಂಖ್ಯಾಬಲ ವಿಧಾನ ಅಧಿವೇಶನದಲ್ಲಿ ತೋರಿಸಬೇಕು ವಿನ ರಾಜ್ಯಪಾಲರ ಮನೆಯಲ್ಲ ಅಥವಾ ರಾಜ್ಯಪಾಲರ ಕಚೇರಿಯಲ್ಲ. ವಿಧಾನ ಏನು ಅಧಿವೇಶನದಲ್ಲೇ ನಮ್ಮ ಸಂಖ್ಯಾಬಲವನ್ನು ತೋರಿಸಬೇಕಾಗಿದೆ. ಇವತ್ತು ನಮಗೆ ಸಂಖ್ಯಾಬಲ ಇದೆ, 120 ಶಾಸಕರು ಅದೀವಿ. ಯಾವುದೇ ಕಾರಣಕ್ಕೆ ಸರ್ಕಾರವನ್ನು ಅಸ್ಥಿರಗೊಳಿಸಲು ಸಾಧ್ಯವೇ ಇಲ್ಲ. ರೇಣುಕಾಚಾರ್ಯ ಅವರೇ, ನೀವು ಹೇಳಿದ್ರಿ ರಾಜ್ಯಪಾಲರ ಮನೆಯಲ್ಲಾಗಲಿ ಅಥವಾ ರಾಜ್ಯಪಾಲರ ಕಚೇರಿಯಲ್ಲಾಗಲಿ ಸರ್ಕಾರದ ಭವಿಷ್ಯ ನಿರ್ಧಾರ ಆಗಲ್ಲ ಅಂತಲೇ. ಕರೆಕ್ಟ್, ನೀವು ಹೇಳಿದ್ದು SR ಬೊಮ್ಮಾಯಿ ಅವರ ತೀರ್ಪನ್ನ ನಾವು ನೋಡಿದ್ರೆ ನೀವು ಹೇಳಿದಂಥ ಮಾತು 100ಕ್ಕೆ 100 ಸತ್ಯ ಅನಿಸುತ್ತೆ. ಆದರೆ ರಾಜ್ಯಪಾಲರು ತಮ್ಮ ಸ್ಪಷ್ಟನೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ನಾನು ಹೇಳ್ತಾ ಇರುವಂಥದ್ದು ಸುಪ್ರೀಂ ಕೋರ್ಟ್ನ ತೀರ್ಪುಗಳೇನಿದೆ ಅಸಂವಿಧಾನಿಕ ಕ್ರಮಗಳು ಅಂತೇಳಿ ಅದರಲ್ಲಿ ಏನು ಸ್ಪಷ್ಟವಾಗಿ ಹೇಳಲಾಗಿದೆ, ಆ ಹಿನ್ನೆಲೆಯಲ್ಲಿ ಈ ಕ್ರಮವನ್ನು ಕೈಗೊಂಡಿದ್ದೇನೆ ಅಂದರೆ ನನ್ನ ಪ್ರಶ್ನೆ ಏನಪ್ಪಾ ಅಂದರೆ, ರಾಜ್ಯಪಾಲರು ನೇರವಾಗಿ ಹೇಳ್ತಾರೆ ಇದು ಬೀದಿಯಲ್ಲಿ ಚರ್ಚೆ ಆಗುವಂಥ ವಿಚಾರ ಅಲ್ಲ, ಬೀದಿಯಲ್ಲಿ ನಿರ್ಧಾರ ಆಗುವಂಥ ವಿಚಾರ ಅಲ್ಲ ಅಂತೇಳಿ. ಆ ಹಿನ್ನೆಲೆಯಲ್ಲಿ ಎಲ್ಲೊಂದು ಕಡೆ ಅಂದರೆ ಅವ್ರು ನೇರವಾಗಿ ಹೇಳ್ತಾರೆ ರಾಷ್ಟ್ರಪತಿಗಳ ಒಂದು ಚೌಕಟ್ಟಿನಲ್ಲಿ, ರಾಜ್ಯಪಾಲರ ಚೌಕಟ್ಟಿನಲ್ಲಿ ನಿರ್ಧಾರ ಆಗಬೇಕು ಅಂತ. ನೋಡಿ, ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ, ನಮ್ಮ ಕೇಂದ್ರದ ವರಿಷ್ಠರ ನೇತೃತ್ವದಲ್ಲಿ ಬೀದಿಯಲ್ಲಿ ನಾವು ಭೇಟಿಯಾಗಿಲ್ಲ. ರಾಷ್ಟ್ರಪತಿ ಭವನದಲ್ಲಿ ಗೌರವಿತ ರಾಷ್ಟ್ರಪತಿಗಳನ್ನ ಭೇಟಿ ಮಾಡಿ ನಮ್ಮ ಸಂಖ್ಯಾಬಲವನ್ನು ಮನವರಿಕೆ ಮಾಡಿಕೊಟ್ಟಿದ್ವಿ. ನೋಡಿ, ರಾಜ್ಯಪಾಲರ ಎದುರು ಕೂಡ ಪರೇಡ್ ಇದೆಯಾ? ನಮ್ಮ ಮುಖ್ಯಮಂತ್ರಿಗಳು ಯಾವ ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ಬದ್ಧವಾಗಿದ್ವಿ. ಯಾಕಂದ್ರೆ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಇವತ್ತು ಸಂಜೆ 4 ಗಂಟೆಗೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಆಗಿದೆ ಅಂತ. ಬಹುಶಃ ರಾಜ್ಯಪಾಲರಿಗೆ ಒಂದು ಮನವರಿಕೆ ಇತ್ತು. ಏನು 16 ಜನ ನಮ್ಮ ಮಿತ್ರರು ಅನರ್ಹರಾಗಿದ್ದರು, ಅವರು ಈ ಸರ್ಕಾರಕ್ಕೆ ಬೆಂಬಲ ಕೊಡಲ್ಲ ಅಂತ ಎಲ್ಲೋ ಒಂದು ಕಡೆ ಇತ್ತು. ಇದನ್ನು ಕುಮಾರಸ್ವಾಮಿ ಅವ್ರ ಮುಖಾಂತರ ತಡೆಯುವುದಕ್ಕೆ ಪ್ರಯತ್ನ ಮಾಡಿದರು. ನಮ್ಮೆಲ್ಲ ಮಿತ್ರರು ಸುಪ್ರೀಂ ಕೋರ್ಟಿನ ತೀರ್ಪು ನಂತರ ತತ್ಕ್ಷಣ ಸರ್ಕಾರಕ್ಕೆ ಬೆಂಬಲ ಪತ್ರವನ್ನು ಕೊಟ್ಟು ತತ್ಕ್ಷಣ ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ನಾವು ಈ ಸರ್ಕಾರಕ್ಕೆ, ಸನ್ಮಾನ್ಯ ಯಡಿಯೂರಪ್ಪನವರ ನೇತೃತ್ವ ಸರ್ಕಾರಕ್ಕೆ ಬೇಷರತ್ ಬೆಂಬಲವನ್ನು ಕೊಡ್ತೀವಿ ಅಂತೇಳಿ ಪತ್ರವನ್ನು ಕೊಟ್ಟಿದ್ದಾರೆ. ಸಂಜೆ ರಾಜ್ಯಪಾಲರ ಜೊತೆ ನೀವು ಮುಖ್ಯವಾಗಿ ಏನು ಕನ್ವಿನ್ಸ್ ಮಾಡುವಂಥ ಪ್ರಯತ್ನ ಮಾಡ್ತೀರಿ? ನೋಡಿ, ಮುಖ್ಯಮಂತ್ರಿಗಳು ಮತ್ತು ನಮ್ಮ ರಾಜ್ಯದ ಅಧ್ಯಕ್ಷರು ಅವರು ಯಾವ ವಿಷಯಗಳು ಚರ್ಚೆ ಮಾಡ್ತಾರೆ ನಮಗೆ ಮಾಹಿತಿ ಇಲ್ಲ. ನಾವೆಲ್ಲ ಅವ್ರ ಜೊತೆಗೆ ಆಹ್ವಾನ ತೆರಳುತ್ತೀವಿ. ಆಚಾರ್ಯ ಅವರೇ, ನೀವು ದೆಹಲಿಗೆ ಹೋಗಿದ್ರೆ ಒಂದು ನಿರೀಕ್ಷೆಯನ್ನು ಇಟ್ಕೊಂಡು, ಏನಂದ್ರೆ ರಾಜ್ಯಪಾಲರ ಶಿಫಾರಸನ್ನ ತಿರಸ್ಕರಿಸ್ತಾರೆ ಅಂತಲೇ, ಆದರೆ ಈವರೆಗೂ ಯಾವುದೇ ಒಂದು ನಿರ್ಧಾರವನ್ನು ಕೈಗೊಂಡಿಲ್ಲ. ಪ್ರಧಾನಮಂತ್ರಿಗಳು ಬಹಳ ಕಾನೂನು ಪ್ರಕಾರವಾಗಿ ಇಟ್ಕೊಳ್ತಕ್ಕಂಥ ವ್ಯಕ್ತಿಗಳು, ಅವ್ರ ಬಗ್ಗೆ ನಮಗೆ ಗೌರವ ಇದೆ. ಮತ್ತು ಚಿದಂಬರಂ ಗೃಹ ಸಚಿವರು ಅಷ್ಟೇ, ಯಾವುದೇ ಕಾರಣಕ್ಕೂ ಕಾನೂನ ಬಿಟ್ಟು ಯಾವುದೇ ಕೆಲಸವನ್ನು ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯವೇ ಇಲ್ಲ. ಏನು ಒಂದು ವೇಳೆ ತಿರಸ್ಕರಿಸಿದ್ರೆ ನಿಮ್ಮ ನಿರ್ಧಾರ ಏನು? ನೋಡಿ, ನಮ್ಮ ಕೇಂದ್ರದ ವರಿಷ್ಠರು ಯಡಿಯೂರಪ್ಪನವರು ರಾಜ್ಯದ ಅಧ್ಯಕ್ಷ ತೀರ್ಮಾನ ಮಾಡ್ತಾರೆ, ಅದಕ್ಕೆ ನಾವೆಲ್ಲ ಬದ್ಧವಾಗಿರ್ತೀವಿ. ಓಕೆ, ಥ್ಯಾಂಕ್ ಯು ರೇಣುಕಾಚಾರ್ಯ ಅವರೇ.
ಪ್ರತಿಮಾ ರೇಣುಕಾಚಾರ್ಯ ಅವರ ಮಾತುಗಳನ್ನ ನೀವು ಕೇಳಿದ್ವಿ. ಅವರು ಸಂಪೂರ್ಣ ಆತ್ಮವಿಶ್ವಾಸದಲ್ಲಿದ್ದಾರೆ. ಖಂಡಿತವಾಗಿಯೂ ರಾಜ್ಯಪಾಲರ ಶಿಫಾರಸನ್ನ ತಿರಸ್ಕಾರ ಮಾಡ್ತಾರೆ ಅನ್ನುವಂಥದ್ದು. ಅದ್ರ ಜೊತೆಗೆ ಅವರು ಹೇಳ್ತಾ ಇದ್ದಾರೆ, ಸರ್ಕಾರದ ಭವಿಷ್ಯ ನಿರ್ಧಾರ ಆಗಬೇಕಾಗಿರುವಂಥದ್ದು ರಾಜ್ಯಪಾಲರ ಕಚೇರಿಯಲ್ಲಾಗಲಿ ರಾಜ್ಯಪಾಲರ ಮನೆಯಲ್ಲಿ ಅಲ್ಲ, ಅದು ನಿರ್ಧಾರ ಆಗಬೇಕಾಗಿರುವಂಥದ್ದು ವಿಧಾನಸಭೆಯಲ್ಲಿ. ಅಲ್ಲಿ ನಾವು ಈಗಾಗಲೇ ನಮ್ಮ ಸಂಖ್ಯಾಬಲ ಹೆಚ್ಚಿದೆ, ನಮ್ಮ ಬಲಾಬಲ ಹೆಚ್ಚಿದೆ. ಆ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಈ ಸರ್ಕಾರವನ್ನು ಅಸ್ಥಿರಗೊಳಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ರೇಣುಕಾಚಾರ್ಯ ಅವರ ಮಾತು. ಈ ಸಂವಿಧಾನದ ಪರಮೋಚ್ಚ ಸ್ಥಾನವಾದಂತ ರಾಷ್ಟ್ರಪತಿಗಳನ್ನು ಭೇಟಿ ಮಾಡಿದ್ದೇವೆ. ರಾಷ್ಟ್ರಪತಿಗಳು ಪ್ರಧಾನಮಂತ್ರಿಗಳನ್ನು ಭೇಟಿ ಆದಮೇಲೆ ರಾಷ್ಟ್ರಪತಿಗಳಿಗೆ ಅನಿಸಿದೆ ಇದು ನ್ಯಾಯಸಮ್ಮತವಾಗಿದೆ, ಕಾನೂನುಬದ್ಧವಾಗಿ ಈ ಸರ್ಕಾರ ಇದೆ ಅಂತೇಳಿ. ಯಾವುದೇ ಕಾರಣಕ್ಕೆ ಈ ಸರ್ಕಾರವನ್ನು ತೆಗೆಯುವಂತ ಪ್ರಶ್ನೆ ಇಲ್ಲ ಅನ್ನುವಂಥದ್ದು ರಾಷ್ಟ್ರಪತಿಗಳ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಮತ್ತು ನಮ್ಮ ರಾಜ್ಯಪಾಲರು ಏನು ಹೇಳ್ತಾರೆ, ಇದು ತಪ್ಪು ಅನ್ನುವಂಥ ಅಭಿಪ್ರಾಯಕ್ಕೆ ಅವ್ರು ಬಂದಿದ್ದಾರೆ ಅನ್ನುವಂಥದ್ದು ನಮ್ಮ ಮನಸ್ಸಿಗೆ ಅನಿಸಿದೆ. ಯಾಕಂದ್ರೆ ಕಾನೂನಿನ ಪ್ರಕಾರ ನಾವು 122 ಶಾಸಕರು ಇದ್ದೇವೆ ಅನ್ನುವಂಥದ್ದನ್ನು ಅವ್ರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೇವೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ನಿತಿನ್ ಗಡ್ಕರಿ ಅವರು, ಸುಷ್ಮಾ ಸ್ವರಾಜ್ ಅವರು, ನಮ್ಮ ಅರುಣ್ ಜೇಟ್ಲಿ ಅವರು, ಇವರೆಲ್ಲ, ಅನಂತಕುಮಾರ್ ಅವರು, ದೇವೇಂದ್ರ ಪ್ರಧಾನ್ ಅವರು ಎಲ್ಲರೂ ನಮ್ಮ ಜೊತೆಗೆ ಬಂದು ನಮ್ಮ 122 ಶಾಸಕರ ಅಭಿಪ್ರಾಯವನ್ನ ರಾಷ್ಟ್ರಪತಿಗಳಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಯಾವುದೇ ಕಾರಣದಿಂದ ಈ ಸರ್ಕಾರಕ್ಕೆ ಕಾನೂನು ಜೊತೆಯಲ್ಲಿರುವಂತಹ ಈ ಸರ್ಕಾರವನ್ನ ತೆಗೆಯುವಂತ ಸಾಧ್ಯತೆ ಇಲ್ಲ. ರಾಜ್ಯಪಾಲರು ಆಕ್ಷೇಪ ಮಾಡ್ತಾ ಇರೋದು 11ನೇ ತಾರೀಕು ಏನು 16 ಜನ ಶಾಸಕರನ್ನು ನೀವು ಅಮಾನತು ಮಾಡಿದ್ರಿ, ಅದು ತಪ್ಪು. ಈಗ ಅವತ್ತಿನ ನಿರ್ಣಯ ತಪ್ಪು ಅಂತೇಳಿ ಹೇಳೋದಾದ್ರೆ ಹೈಕೋರ್ಟ್ ಅಲ್ಲಿರೋ ಜಡ್ಜ್ಗಳ ಸರಿ ಅಂತ ಹೇಳಿದ್ರು. ಹೈಕೋರ್ಟ್ ಜಡ್ಜ್ಗಳ ಮೇಲೆ ಕ್ರಮ ತಗೊಳಕ್ಕಾಗತ್ತಾ? ಹೈಕೋರ್ಟ್ ಅಲ್ಲಿ ಇಂಡಿಪೆಂಡೆಂಟ್ ಕೇಸ್ಗಳನ್ನು ಬಹುಮತದಲ್ಲ ಸರ್ವಾನುಮತದಿಂದ ಇಂಡಿಪೆಂಡೆಂಟ್ ಕೇಸ್ ಗೆದ್ದಿದ್ವಿ. ಆಮೇಲೆ 11 ಜನರ ಕೇಸನ್ನು ಕರ್ನಾಟಕದ ಹೈಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿತ್ತು. ಅದನ್ನು ಕೊಟ್ಟಾದ ಮೇಲೆ ಇವರೀಗ ಸುಪ್ರೀಂ ಕೋರ್ಟ್ ಅಲ್ಲಿ ಹೇಳಿದ್ದಾರೆ, ಸುಪ್ರೀಂ ಕೋರ್ಟ್ ಅನ್ನು ಗೌರವಿಸ್ತೀವಿ ನಾವು. ಆದ್ರೆ ಆ 10 ಜನನು ನಮ್ಮ ಜೊತೆನೆ ಬಂದು ಹೇಳ್ತಾ ಇದ್ದಾರಲ್ಲ ನಾವು ಬಿಜೆಪಿಯವರು ಅಂತ, ಇವರಿಗೆ ಯಾಕೆ ಉಳಿದಿತ್ತಲ್ಲ ಬಿಸಿ? ಭಾರತ್ ಮಾತಾ ಕಿ. ನಿಮ್ಮ ಮೈಕ್ ಟೈಮ್ಸ್ ನಾವು ಸ್ವಲ್ಪ ಜಾಗ ಬಿಡಿ. ಎರಡು ಕೈ ಈಗಾಗಲೇ ರೇಸ್ ಕೋರ್ಸ್ ನಿವಾಸಕ್ಕೆ ಸಿಎಂ ಯಡಿಯೂರಪ್ಪ ತೆರಳಿದ್ದಾರೆ. ಈಗಷ್ಟೇ ಸಚಿವರು ಮತ್ತು ಶಾಸಕರೆಲ್ಲ ಕೂಡ ಸಿಎಂ ನಿವಾಸಕ್ಕೆ ತೆರಳುತ್ತಾ ಇದ್ದಾರೆ. ಬಹುಶಃ ಕೇಂದ್ರ ಸರ್ಕಾರದಿಂದ ಸರ್ಕಾರ ಉಳಿಬೇಕಾ ಅಳಿಬೇಕಾ ಅನ್ನೋದರ ಬಗ್ಗೆ ಒಂದು ಅಂತಿಮ ನಿರ್ಧಾರ ಹೊರಬರೋ ತನಕ ಬಿಜೆಪಿ ಪಡೆ ಸುಮ್ಮನಿರಲ್ಲ ಅಂತ ಕಾಣುತ್ತೆ. ಬಹುಶಃ ಎಲ್ಲರೂ ಕೂಡ ಸಭೆಯನ್ನ ನಡೆಸ್ತಾ ಇದ್ದಾರೆ, ಸಮಾಲೋಚನೆಯನ್ನ ನಡೆಸ್ತಾ ಇದ್ದಾರೆ. ಜೊತೆಗೆ ಇಂದು ಸಂಜೆ 4 ಗಂಟೆಗೆ ರಾಜ್ಯಪಾಲರನ್ನ ಕೂಡ ಭೇಟಿ ಮಾಡುವಂತಹ ಸಮಯ ನಿಗದಿಯಾಗಿದೆ. ರಾಜ್ಯಪಾಲರ ವಿರುದ್ಧ ಬಿಜೆಪಿ ನಾಯಕರೆಲ್ಲ ವಾಗ್ದಾಳಿಯನ್ನ ಮುಂದುವರೆಸಿದ್ದಾರೆ. ಕಾಂಗ್ರೆಸ್ ಏಜೆಂಟ್ರಂತೆ ವರ್ತಿಸ್ತಾ ಇರುವಂತಹ ರಾಜ್ಯಪಾಲರು ಕರ್ನಾಟಕದಲ್ಲಿ ಇರೋದಕ್ಕೆ ಅವರಿಗೆ ಯೋಗ್ಯತೆ ಇಲ್ಲ, ಕರ್ನಾಟಕದಿಂದ ಅವರು ತೊಲಗಬೇಕು ಅಂತ ಪ್ರತಿಭಟನೆಯನ್ನ ಕೂಡ ಮಾಡುವಂತಹ ಸಿದ್ಧತೆಯಲ್ಲಿ ಬಿಜೆಪಿ ನಾಯಕರಿದ್ದಾರೆ. ಬಿಟ್ಟಿಲ್ಲ ಅಂತ ಆರ್ಡರ್ ಮಾಡಿದ್ದಾರೆ. ಬಿಜೆಪಿ ಬಿಟ್ಟು ಹೋಗಿಲ್ಲವರು ಬಿಜೆಪಿ ಶಾಸಕರಂದ್ರೆ ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ನಾವು ಬಿಜೆಪಿ ಶಾಸಕರ ಮೇಲೆ ನೇರವಾಗಿ ನಾವು ರಾಜಭವನ ಬಂದು ಹೇಳಿದ್ವಿ. ಅದಕ್ಕೆ ರಾಜ್ಯಪಾಲರು ಏನೇ ಸ್ಟೇಟ್ಮೆಂಟ್ ಕೊಟ್ಟರು ಅದ್ರ ಬಗ್ಗೆ ನಾವು ರಿಯಾಕ್ಟ್ ಮಾಡೋದಿಲ್ಲ. ಇಂಪಾಸಿಬಲ್. ಗಾಡ್ ವಿತ್ ಅಸ್, ಗಾಡ್ ವಿತ್ ಬಿಜೆಪಿ. ರಾಜ್ಯಪಾಲರು ನೀವು 11ನೇ ತಾರೀಕಿಗೆ ಕೊಟ್ಟಂತ ಪತ್ರವನ್ನು ಪರಿಗಣಿಸಿ ರಾಷ್ಟ್ರಪತಿಗಳು ನೀವು 11ನೇ ತಾರೀಕಿಗೆ ಪತ್ರ ಕೊಟ್ಟಿದ್ರಿ, ಅದನ್ನ ಗಾಡಿದೆಪ್ಪ ಹೊರಗಡೆ ಬಿಟ್ಟು ಆಮೇಲೆ ಮಾತಾಡ್ತೀನಿ ನಾನು. ಈಗಾಗಲೇ ಸಿಎಂ ಯಡಿಯೂರಪ್ಪ ರೇಸ್ಕೋರ್ಸ್ ನಿವಾಸಕ್ಕೆ ತೆರಳಿದ್ದಾರೆ. ಈಗಷ್ಟೇ ಸಚಿವರು ಶಾಸಕರೆಲ್ಲ ಸಿಎಂ ನಿವಾಸವನ್ನ ತಲುಪಿದ್ದಾರೆ.